ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಮಸ್ಕಾರ. ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಇವತ್ತಿನ ಬಿಗ್ ಡಿಬೇಟ್ಗೆ ಸ್ವಾಗತ. ಬಿಗ್ ಡಿಬೇಟ್ನಲ್ಲಿ ನಾವು ಆಯಾ ದಿನದ ವಿಷಯಗಳನ್ನು ವಸ್ತುಗಳನ್ನು ತೆಗೆದುಕೊಂಡು ಚರ್ಚೆ ಮಾಡ್ತೀವಿ. ಆದರೆ ಈ ಸಲ ನಾವು ತೆಗೆದುಕೊಂಡಿರುವುದು ಈ ವಾರ ಬಿಡುಗಡೆ ಆಗಲಿರುವ ಒಂದು ನಿರೀಕ್ಷೆ ಚಿತ್ರ ಮಂಜುನಾಥ BLB. ಆ ಚಿತ್ರದ ತಂಡದ ಸದಸ್ಯರೊಂದಿಗಿನ ಮಾತುಕತೆ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಎಸ್, ಮಂಜುನಾಥ BLB ಈ ತಂಡದ ಸದಸ್ಯರು. ಮೊದಲನೇದಾಗಿ ಈ ಚಿತ್ರದ ನಾಯಕ ನಟ ಜಗ್ಗೇಶ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ, ನಮಸ್ಕಾರ. ಇನ್ನು ಈ ಚಿತ್ರದ ನಿರ್ದೇಶಕರಾದ ಮೋಹನ್ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮ. ನಮಸ್ಕಾರ. ಇನ್ನು ಈ ಚಿತ್ರದ ಸಂಗೀತ ನಿರ್ದೇಶಕ ವಿನಯ್ ಚಂದ್ರ, ನಿಮಗೂ ಕೂಡ ಸ್ವಾಗತ. ನಿರ್ಮಾಪಕ ಎ ಗಣೇಶ್, ನಿಮಗೂ ಕೂಡ ಸ್ವಾಗತ. ಸೊ ನಾನು ಈ ಎಲ್ಲ ಮಹನೀಯರೊಂದಿಗೆ ಮಾತಾಡ್ತೀನಿ. ವಿಶೇಷ ಅಂದರೆ ಈ ಟೈಟಲ್ಗಿಂತ ಹೆಚ್ಚಾಗಿ ಸಬ್ ಟೈಟಲ್ ಇದೆಯಲ್ಲ, ಬನ್ನಿ ಹಾಕಿಸ್ತೀನಿ, ಅದ್ರ ಬಗ್ಗೆ ಡೈಲಾಗ್ ಹೇಳಬೇಕು ಅಂದ್ರೆ ಆ ಪೋರ್ಷನ್ ಬರದೇ ಇಲ್ಲ. ಸಿನಿಮಾದಲ್ಲಿ ಬರಲ್ವಾ? ಅಲ್ಲ, ಪೋರ್ಷನ್ ಬರದೇ ಇಲ್ಲ, ಬರೀ ಮಾತಾಡಿ ಮ್ಯೂಟ್ ಮಾಡಿರೋದಲ್ಲ, ಎಕ್ಸ್ಪ್ರೆಷನ್ಸ್, ಅದು ಮ್ಯೂಟ್ ಆರ್ಟಿಸ್ಟ್. ಎಸ್. ಸೊ ಮಂಜುನಾಥ BLB ಮಾಡ್ಕೊಂಡು ಯಾಕೆ ಈ ಥರ ನೀವು ಎಲ್ಲರಿಗೂ ಹಾಕಿಸ್ತಾ ಇದ್ದೀರಾ ಜಗ್ಗೇಶ್ವರ? ನೀವು ಮಾತಾಡಿ. ಅವ್ರು ಹಾಕ್ಸಿದ್ದಾರೆ, ಅವ್ರು ಹಾಕ್ಸು ಅಂತ ಹೇಳಿದ್ದಾರೆ. ಇವುದೇ ಅಲ್ಲ, ಕರಾಮತ್ತು ಚೆನ್ನಾಗಿದೆಯಲ್ಲ, ಅದೊಂಥರ ಚೆನ್ನಾಗಿದೆ. ಬನ್ನಿ ನಿಮಗೂ ಹಾಕಿಸ್ತೀನಿ. ನೀವು ಫಸ್ಟ್ ರೆಡಿ ಆಗ್ಬಿಡ್ತೀರಲ್ಲ. ಲಾಫ್ಟರ್, ನಗುವಲ್ಲಿ ಸ್ವರ್ಗವಿದೆ. ಆ ಸ್ವರ್ಗದ ಬಾಗಿಲನ್ನು ತಟ್ಟುವ ಪ್ರಯತ್ನ ಮಾಡು ಹೇ ಮನುಜ ಅಂತ. ಅಂದರೆ ಎಲ್ಲೆಲ್ಲಿ ಸ್ವರ್ಗ ಬೇಕು ಅಂತ ನಮಗನ್ಸುತ್ತೆ ಅಲ್ಲಿ ನಗು ಇದ್ದೇ ಇರಬೇಕು. ಅದು ಒಂದು ಸ್ವರ್ಗದ ಥರ, ಅದ್ರ ಬಾಗಿಲು ತಟ್ಟಿ ಅನ್ನೋದು ಒಂದು ಸಣ್ಣ ಪ್ರಯತ್ನ ನಂದು, ನಗಿಸ್ಬೇಕು ಅಂತ. ಕಳೆದ ವರ್ಷ ಬಂದಿದ್ದೆ ನಾನು, ಲಾಸ್ಟ್ ಜುಲೈ ಬಾಡಿಗಾರ್ಡ್ ಬಂದಿದ್ದು. ಅದಾದಮೇಲೆ 1 year ಗ್ಯಾಪಲ್ಲಿ ಈ ಚಿತ್ರ ಬರ್ತಾಯಿದೆ. ವೆರಿ ಸೀರಿಯಸ್ ಆಗಿ ನನಗೆ ತುಂಬ ಇಷ್ಟ. ಈ ಸಮಾಜ, ಜನ, ನಮ್ಮ ಅಭಿಮಾನಿಗಳು ಎಲ್ಲರೂ ನಗಬೇಕು. ನನಗೆ ಆ ಥರ ನಗ್ಸೋಕ್ಕಿರೋದು ಒಂದೇ ಒಂದು ಅವಕಾಶ ಅಂದರೆ ನನ್ನ ಮಾಧ್ಯಮ, ಅದು ಸಿನಿಮಾ. ಆ ಥರ ಯಾವ್ದಾದ್ರು ಒಂದು ನಗಿಸುವಂಥ ಒಂದು ಕಾರ್ಯಕ್ರಮ ಮಹನೀಯರು ಯಾರಾದರೂ ಕೊಟ್ಬಿಟ್ರೆ ನಾನು ಭಾಳ ತಲ್ಲೀನಾಗಿ ನಗಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಮುಂದುವರೆದ ಭಾಗ ನನ್ನ ಬದುಕಲ್ಲಿ ಇದೊಂದು. ಸೊ ಹಾಗೆ ಬನ್ನಿ, ನಿಮಗೂ ಹಾಕಿಸ್ತೀನಿ. ಸೊ ಮುಗಿದ್ಮೇಲೆ ಹೋಗೋಣ. ಸೊ ಮೋಹನ್ ಅವರೇ, ಸೊ ಏನಿದು ಈ ಇನ್ಸ್ಪಿರೇಷನ್ ಏನು ಈ ಕಥೆಗೆ ಅಂತಂದರೆ, ಮಂಜುನಾಥ ಒಬ್ಬ ಬ್ಯಾಚುಲರ್, ಜೊತೆಗೆ ಆತ LLB ಕೂಡ ಮಾಡ್ಕೊಂಡಿದ್ದಾನೆ. ಹೀಸ್ ಅ ಕ್ವಾಲಿಫೈಡ್ ಲಾಯರ್, ಕ್ವಾಲಿಫೈಡ್ ಡ್ರಂಕರ್ಡ್ ಆಗ್ಬಿಡ್ತಾನೆ. ಯಾಕೆ ಅದೇ ಚಿತ್ರದ ಏನು ಹೇಳ್ತೀವಿ ತಿರುಳು, ಅದನ್ನು ನಾನು ಇಲ್ಲಿ ಬಿಟ್ಕೊಡೋಗಿಲ್ಲ, ಅದನ್ನು ಚಿತ್ರದಲ್ಲೇ ನೋಡಬೇಕು. ಯಾಕೆ ಆತ ಕುಡುಕ ಆಗ್ತಾನೆ, ಹೆಂಗೆ ಕುಡಿತವನ್ನು ಬಿಟ್ಟು ಮತ್ತೆ ಲಾಯರ್ ಆಗಿ ಎಂಟೈರ್ ಕೇಸ್ನ ಎತ್ಕೋತಾನೆ ಅನ್ನೋದೇ ಚಿತ್ರದ ತಿರುಳು. ಸೊ ಈ ನಡುವೆ ನಡೆಯೋ ಕುಡುಕನ ಕತೆ. ಎಸ್. ಸೊ ಇದರಲ್ಲಿ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆಯಾ ವಿನಯ್ ಚಂದ್ರ? ಈ ಅಂದರೆ ಹಾಡುಗಳಿರ್ಬೋದು ಅಥವಾ ರೀ ರೆಕಾರ್ಡಿಂಗ್ ಕೂಡ ನೀವೇ ಮಾಡಿದ್ದೀರಾ? ಹೌದು, ರೀ ರೆಕಾರ್ಡಿಂಗ್. ಓಕೆ. ಹುಡುಗರಿಗೆ ಹೆಂಗೆ ಪಂಚ್ ಕೊಟ್ಟಿದ್ದೀರಾ? ಹುಡುಗರಿಗೆ ಅಂತ ನಾವು ಎಲ್ಲ ಕೂತ್ಕೊಂಡು 2 ಸಾಂಗ್ ಪ್ಲಾನ್ ಮಾಡಿದ್ವಿ. ಓಕೆ. ಅದ್ರಲ್ಲಿ ಒಂದು ಸರ್ ಹಾಡಿದ್ದಾರೆ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ನಮ್ಮ ಕಾಳಿಂಗರದ್ದು ಏನಿದೆ ಅದನ್ನ ನಾವು ರಿಮಿಕ್ಸ್ ಮಾಡಿ ಜಿ ಪಿ ರಾಜರತ್ನಂ ಅವ್ರದ್ದು ಪ್ರೆಸೆಂಟೆಡ್ ಇಟ್. ಮತ್ತೆ ನಮ್ಮ ಮೋಹನ್ ಸರ್ ಹುಡುಗರಿಗೆ ಆಂಥಮ್ ಮಾಡೋಣ ಅಂದರು ನಾವು ಕಂಪೋಸಿಂಗ್ ಕೂತಿದ್ದಾಗ. ಸೊ ಆಸ್ ಪರ್ ಹಿಸ್ ಥಾಟ್ ಆ್ಯಂಡ್ ಹಿಸ್ ಅವ್ರ ಯೋಚನೆ ಪ್ರಕಾರ ವಿ ಹ್ಯಾವ್ ಡನ್ ಅ ಸ್ಮಾಲ್ ಆಂಥಮ್ ಆಲ್ಸೋ, ಹುಡುಗರಿಗೋಸ್ಕರ, ನಾವು ಕುಡುಕರು ಅಂತ. ಓಕೆ. ವಿ ಆರ್ ಪ್ರೌಡ್ ಟು ಬಿ ಡ್ರಂಕರ್ಡ್ ಸರ್. ಅದನ್ನೆಲ್ಲರೂ ಸೇರ್ಕೊಂಡು ಹಾಡ್ತೀರಾ ಆಮೇಲೆ? ಓಕೆ. ಸೊ ವಿ ಹ್ಯಾವ್ ದೀಸ್ 2 ಸಾಂಗ್ಸ್ ಕುಡುಕರಿಗೆ ಒಂದು ಖುಷಿ ಕೊಡೋಕ್ಕೋಸ್ಕರ. ಇನ್ನು 2 ಹಾಡುಗಳು, ಒಂದು ಮೆಲಡಿ ಇದೆ, ಮಾಂಟೇಜ್ ಶೂಟ್ ಮಾಡಿದ್ದಾರೆ, ಮೆಲಡಿ ಇದೆ. ಕುಡುಕೂರಿಗೆ ಖುಷಿ ಕೊಡೋಕ್ಕೆ ಅಂತ ಹೇಳಬೇಡಿ, ನಾನು ಬರೀ ಫುಲ್ ಕುಡುಕರೇ ಎಲ್ರಿಗೂ ಸಂತೋಷ ಪಡೋರಿಗೆ, ಎಲ್ಲರಿಗೂ ಸಂತೋಷ ಕೊಡೋಕ್ಕೆ ಮಾಡಿದ್ವಿ. ಮತ್ತೆ ಇನ್ನೊಂದು ಡ್ಯೂಟ್ ಇದೆ, ಸರ್ ಅಂಡ್ ಹೀರೋಯಿನ್ ರೀಮಾ ಅವ್ರ ಜೊತೆ. ಒಂದು ನಶೆದಲ್ಲಿರುತ್ತೆ ಅಥವಾ ಅದು ಸಾರಿ ನಶೆಯಲ್ಲಿ ಹಾಡ್ತಾರೆ? ಇಲ್ಲ, ರೆಗ್ಯುಲರ್ ಹಾಡ್ಬೇಕಾದ್ರೆ ನಶೆಯಲ್ಲಿ ಇರಬಾರ್ದು, ತಪ್ಪಾಗ್ಬಿಡು. ಅವಾಗ ಮಾತ್ರ ಸ್ವಲ್ಪ ಕ್ಲೀನ್ ಆಗಿರ್ಬೇಕು. ನಶೆಯಲ್ಲಿ ಇದ್ರೂ ಕೂಡ ಅಲ್ಲಿ ಇಳಿದು ಬಿಡುತ್ತೆ ನಶೆ ಡ್ಯೂಯೆಟ್ ಹಾಡುವಾಗಲ್ವಾ? ಹೌದು. ಎಸ್. ಇಲ್ಲ, ಅದು ಲಿರಿಕೆ ಆಗಿದೆ, ಆ ಎಣ್ಣೆ ನಶೆಗಿಂತ ಈ ಹೆಣ್ಣೆ ನಶೆ ಜಾಸ್ತಿ ಅಂತ ಇದೆ. ಯಾರು ಬರ್ದ? ಮೋಹನ್ ಅವರೇ ಬರ್ತಾರೆ, ಗೌಸ್ಪೀರ್ ಅವರು ಬರ್ದಿದ್ದಾರೆ ಈ ಸಾಂಗ್ನ. 4 ಡಿಫ್ರೆಂಟ್ ರೈಟರ್ಸ್ ಕೈಲೇ ಬರ್ಸಿದೆ. ಒಂದು ರಾಮನಾರಾಯಣ, ಕುಡುಕರ ಆಂಥಮ್ ಅಂತ ಹೇಳೋದಲ್ಲ, ಅದು ರಾಮನಾರಾಯಣ ಅವರು.
ಇದು ಗೌಸ್ಪೀರ್ ಅವರು, ಒಂದು ಕವಿರಾಜ್ ಅವರು, ಇನ್ನೊಂದು ಮಹಾನ್ ಜಿ ಪಿ ರಾಜ್. ಸೊ ದಿಸ್ ಇಸ್ ಅಬೌಟ್ ದ ಸಾಂಗ್ಸ್. ಎಸ್. ಸೊ ನಿಮ್ಮ ಚಿತ್ರ ದಂಡಂ ದಶಗಣಂ ನಂತರ ಇದೆ? ನಂತರ ಇದೆ ಸರ್. ಓಕೆ, ಸಾಕಷ್ಟು ಕಾಂಟ್ರವರ್ಸಿ ಮಾಡಿತ್ತು ಆ ಚಿತ್ರ. ಒಂದು ವರ್ಷ ಅದು ಆಯ್ತು. ಈ ಚಿತ್ರ ಬರೋದು ಗೊತ್ತಾಗ್ತಾ ಇಲ್ಲ, ಅಂದರೆ ಈಗ ಮಾತ್ರ ಗೊತ್ತಾಗ್ತಾ ಇದೆ, ಕೂಲಾಗಿ ಬರ್ತಾ ಇದೆ. ಸೊ ಏನು ಕಥೆ ನೋಡಿ ಆಯ್ಕೆ ಮಾಡ್ಕೊಂಡ್ರ ಸರ್? ಇಲ್ಲ, ಎದ್ದೇಳು ಮಂಜುನಾಥ್ ನಂತರ ಮತ್ತೆ ಅದೇ ಥರ ಒಂದು ಸಬ್ಜೆಕ್ಟು, ಒಂದು ಕಾಮಿಡಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಇಮಿಡಿಯೇಟಾಗಿ ಜಗ್ಗೇಶ್ ಅವ್ರ ಹತ್ರ, ನಮ್ಮ ಗಂಗಾಧರ್ ಸರ್ ಕರ್ಕೊಂಡೋದ್ರು. ಇಲ್ಲ ಬಾ ಜಗ್ಗೇಶ್ ಅವ್ರ ಹತ್ರ ಒಂದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಜಗ್ಗೇಶ್ ಅವ್ರ ಹತ್ರ ಹೋಗಿದ ತಕ್ಷಣವೇ ಒಳ್ಳೆ ಕತೆ ಇದ್ದರೆ ಡೆಫಿನೆಟಾಗಿ ಅಂತ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಂಗೆ ಒಂದು ಕತೆ ಇದು ಅಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಯಾರು ಸರ್ ಅಂತ, ಒಬ್ಬ ಕಾಮಿಡಿ ಡೈರೆಕ್ಟರ್ ಬೇಕು ಅಂತ. ಸೊ ಕಾಮಿಡಿ ಡೈರೆಕ್ಟರ್ ಯಾರು? ಆರ್ಟಿಸ್ಟ್ ವಿತ್ ಕಾಮಿಡಿ ಡೈರೆಕ್ಟರ್ ಮೋಹನ್ ಒಂದು ಸಜೆಷನ್ ನಮ್ಮ ಗಂಗಾಧರ್ ಸರ್ ಹೇಳಿದ್ಮೇಲೆ ಇಮಿಡಿಯೇಟಾಗಿ ಜಗ್ಗೇಶ್ ಅವ್ರು ಕರೆಸ್ಬಿಡಿ ಇಮಿಡಿಯೇಟಾಗಿ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು. ಕುಡುಕ್ ಮಂಜ ಅಂತ ಟೈಟ್ಲ್ ಇಡಬೇಕು, ಅದು ಇದು ಅಂತ ಒಂದು ಸೀರಿಯಸ್ ಇಟ್ಕೊಂಡಿದ್ದೆ ಲೈನಲ್ಲಿ. ಕೊನೆಗೆ ಮಂಜುನಾಥ ನೀನು ಹೇಳ್ತಾ ಇದ್ದೀಯಲ್ಲ, ಸೊ ಮಂಜುನಾಥ BLLB ಅಂತ ಇಟ್ಬಿಟ್ಟು ಸಿನಿಮಾ ಮಾಡೋಣ ಅಂತೇಳಿ. ಸೊ ಅಲ್ಲಿಂದ ಸ್ಕ್ರಿಪ್ಟ್ ಸ್ಟಾರ್ಟ್. ಮಲ್ಕೊಂಡ್ರೆ ಮಂಜುನಾಥ ಎದ್ದ ಆಮೇಲೆ ಅವನು ಅದರಲ್ಲಿ ಮಲಗಿರ್ತಾರೆ, ಇದರಲ್ಲಿ ಮಲಗೋದೇ ಇಲ್ಲ. ಅದೇ ನೀವು ಸೀಕ್ವೆಲ್ ಮಾಡ್ಬಿಟ್ರಿ, ಇದು ಸೀಕ್ವೆಲ್ ಅಲ್ಲ, FC ಲಾಯರ್ ಅದೆಲ್ಲ ಇಲ್ಲ. ಇಟ್ ಇಸ್ ನಾಟ್ ಅ ಸೀಕ್ವೆಲ್, ಕಂಪ್ಲೀಟ್ಲಿ ಡಿಫರೆಂಟ್. ಅದಕ್ಕೆ ಇದಕ್ಕೇನು ಸಂಬಂಧನೇ ಇಲ್ಲ, ಇಲ್ಲ ಎಕ್ಸೆಪ್ಟ್ ಕುಡುಕ ಅಂಡ್ ಟೈಟಲ್. ಓಕೆ, ಯಾ ಆಫ್ಕೋರ್ಸ್. ಜಗ್ಗೇಶ್ ಅವರೇ, ನಿಮಗೆ ಈ ರೋಲ್, ಕುಡುಕನ್ ರೋಲ್ ಮಾಡಬೇಕಾದ್ರೆ ಎಷ್ಟು ಈಸಿ ಆಯಿತು, ಎಷ್ಟು ಕಷ್ಟ ಆಯಿತು? ನಾನು ಯಾವತ್ತೂ ಇಷ್ಟೆಲ್ಲ ಪಿಕ್ಚರ್ ಮಾಡಿ ಎಲ್ಲವೂ ಈಸಿ ಅಂತ ನಾನು ಹೇಳಲ್ಲ. ಎಲ್ಲವೂ ಕಷ್ಟ. ಹೋಮ್ವರ್ಕ್ ಮಾಡಬೇಕು. ಆಮೇಲೆ ಒಂದು ಆಂಗಿಕ ಭಾವ ಅಂತ ಹೇಳ್ತಾರೆ, ಬಾಡಿ ಲ್ಯಾಂಗ್ವೇಜ್, ಅದನ್ನು ಫಿಟ್ ಇನ್ ಮಾಡಬೇಕು. ಎಲ್ಲವೂ ಪ್ರತಿಯೊಬ್ಬ ಕಲಾವಿದನಿಗೆ ಅವನ ಬದುಕಲ್ಲಿ ಒಂದು ಚಿತ್ರ ಯಾವತ್ತೂ ತನ್ನ ಫಸ್ಟ್ ಪಿಕ್ಚರ್ ಥರ. ನನಗೂ ಅದೇ ಥರ ಇದು ಫಸ್ಟ್ ಪಿಕ್ಚರ್ ಥರನೇ ತುಂಬ ಎಕ್ಸಸೈಸ್ ಮಾಡಿ, ಮಾತಾಡಿಕೊಂಡು, ತಮಾಷೆ ಮಾಡಿಕೊಂಡು ತುಂಬ ಚೆನ್ನಾಗಿ ಅದಕ್ಕೆ ಜಸ್ಟಿಫೈ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ಬಂತು ನನಗೆ ಡಬ್ಬಿಂಗ್ ಮಾಡಿದಾಗ. ಡಬ್ಬಿಂಗಲ್ಲಿ ಇನ್ನೂ ತುಂಬ ಇಂಪ್ರೂವೈಸ್ ಮಾಡಿದ್ದೀವಿ. ಬಟ್ ನೀವು ಎಂಜಾಯ್ಡ್? ಎಂಜಾಯ್ಡ್ ಅ ಲಾಟ್. ನಾನು ಎಂಜಾಯ್ ಅಂದರೆ ನಾನು ಎಷ್ಟೇ ಮುದುಕ ಆದರೂ ನಾನು ತುಂಬ ನಿಮಗೆ ಇಷ್ಟವಾದ ಯಾವುದು, ನೀವು ತುಂಬ ಎಂಜಾಯ್ ಮಾಡೋದು ಯಾವುದು ಅಂದರೆ ನಟನೆ ಅಂತಲೇ ಹೇಳ್ತೀನಿ ನಾನು. ಐ ಲವ್ ಆ್ಯಕ್ಟಿಂಗ್. ಅದರಲ್ಲಿ ಈ ಥರ ಎಲ್ಲ ತುಂಬ ಜಾಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ಗಳೆಲ್ಲ ಸಿಕ್ಬಿಟ್ರೆ ಭಾಳ ಸಂತೋಷ ಆಗ್ಬಿಡುತ್ತೆ ನನಗೆ ಅದು. ಆಮೇಲೆ ನನಗೆ ಹೆಡೇಕ್ ಇರಬಾರ್ದು ಯಾವತ್ತೂ. ಎಲ್ಲೋ ವೆಲ್ ಪ್ಲ್ಯಾನ್ಡಾಗಿ ಯಾರಾದರೂ ಬಂದರೆ ನನಗೆ ರಿಲ್ಯಾಕ್ಸ್ಡ್ ಆಗಿ, ಯಾಕಂದರೆ ನಾನು 30 ವರ್ಷ ಸಿನಿಮಾದಲ್ಲಿ ಎದ್ದು ಬಿದ್ದು ನಟಿಸಿ ಎಲ್ಲ ಮಾಡಿರ್ತೀನಲ್ಲ, ನಾನು ಒಂಥರ ನಾಜೂಕಾಗಿ ನೋಡ್ಕೊಂಬಿಟ್ಟೆ, ಚೆನ್ನಾಗಿ ಔಟ್ಫುಟ್ ಚೆನ್ನಾಗಿ ಕೊಡ್ತೀನಿ. ನಾನು ಒತ್ತಡ ಕೊಡಬಾರ್ದು ನನಗೆ. ಆ ಥರ ಇವ್ರು ನನಗೆ ಒತ್ತಡ ಕೊಟ್ಟಿಲ್ಲ. ಹಂಗಂದರೆ ನೀವು ನಮಗೆ ಡೈಲಿ ಎಣ್ಣೆ ಹಾಕ್ಸ್ತಾ ಒಂಥರ ತಪ್ಪು ತಿಳ್ಕೊಂಡ್ರೆ. ಚೆನ್ನಾಗಿ ನೋಡ್ಕೊತಾ ಇದ್ರು ನಿರ್ಮಾಪಕರು, ಒಳ್ಳೆ ನೆರಳಲ್ಲಿ ಕೂರಿಸಿ ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀವೇನು ರಿಯಲ್ ಆ್ಯಕ್ಟಿಂಗ್ ಏನು ಮಾಡಿಲ್ಲ, ರಿಯಲ್ ಹಾಕಿ ಏನು ಮಾಡಿಲ್ಲ ಆ ಥರ? ನಿಮ್ಗೆ ಯಾಕೆ ಅನುಮಾನ ಕೇಳಿದೆ ನಿಮಗೆ ಒತ್ತಡ ತುಂಬ ಜನಕ್ಕೆ ಆ ಥರ ಒಂದು ಡೌಟು, ಸರ್ ನೀವು ರಿಯಲಾಗಿ ಕುಡಿದ್ಬಿಟ್ಟು ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ನನಗೆ. ಆ ಥರ ಎಲ್ಲ ಇಲ್ಲ. ನಾನು ಶಾರದೆನ ತುಂಬ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ನಾವು ಕಲಾವಿದ್ರು ಹಂಗೆ ಕುಡಿದ್ಬಿಟ್ಟೆ ಮಾಡಬೇಕು ಅಂತಾನೆಲ್ಲ, ಅದು ಮೂಡಿಗೆ ಬರಬೇಕು. ಪ್ರಕಾಯ ಪ್ರವೇಶ ಮಾಡಿದ್ರೆ ಡೆಫಿನೆಟಾಗಿ ಮಾಡ್ಬೋದು. ವೆರಿ ಟ್ರೂ. ಸೊ ನಾನು ಜಗ್ಗೇಶ್ ಮತ್ತು ತಂಡ ಸದಸ್ಯರೊಂದಿಗೆ ಮಾತಾಡ್ತೀನಿ. ಒಂದೇನೆಂದರೆ ಇದರಲ್ಲಿ 2 ವಿಶೇಷತೆ ನನಗೆ ಈ ಕಂಡು ಬಂತು. ಒಂದು GP ರಾಜರತ್ನಂ ಅವ್ರ ಹಾಡನ್ನು ಬಳಸ್ಕೊಂಡಿದ್ದಾರೆ. ಅದು ತುಂಬ ಅದ್ಭುತವಾದ ಹಾಡು, ನಮಗೆಲ್ಲ ಗೊತ್ತಿರುವಂಥ ಹಾಡು. ಅದನ್ನು ಜಗ್ಗೇಶ್ವರೇ ಹಾಡಿದ್ದಾರೆ. ಸೊ ಅವರು ಇಲ್ಲೂ ಕೂಡ ಹಾಡ್ತಾರೆ. ಸೊ ಅವರ ಹಾಡು ಮತ್ತು ಅವ್ರ ಮಾತುಗಳನ್ನು ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.